ಸಮಸ್ತ ಕರ್ನಾಟಕ ರೈತರಿಗೆ ನನ್ನ ಸ್ವಾಗತ. ರೈತರೇ, ಇದು ನೋಡ್ರಿ ಮುರ್ರಾ ಫಾರ್ಮ್ ಅಂಥೇಳಿ 15 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾರು. ಆದರೆ 5 ಲಕ್ಷ ಸದ್ಯಕ್ಕೆ ಇನ್ಪುಟ್ ಎಲ್ಲ ಇದ್ರೊಳಗೆ. ಒಬ್ಬೊಬ್ಬರು 5 ಲಕ್ಷ ಹಾಕಿ 15 ಲಕ್ಷ ಮಟ್ಟ ಪ್ರಾಫಿಟ್ ಮಾಡ್ಕೊಂಡಾರು. ಇದು ಎದಕ್ಕೆ ಲಾಸ್ ಆಗೈತೆ ಅಂದ್ರೆ ಮೇಯ್ನ ಮ್ಯಾನೇಜ್ಮೆಂಟ್. ಫೀಡ್ ಅಂತ ಎಲ್ಲ ಐತಿ, ಹುಲ್ಲು ಐತಿ, 3 ಎಕರೆಗೆ ಪೂರ ಬರೀ ಮೇವು ಐತಿ. ಆದರೂ ಮೇಂಟೆನೆನ್ಸ್ ಸರಿ ಇಲ್ಲದ ಕಾರಣ ಇವೆಲ್ಲ ನೋಡ್ರಿ ಎಲ್ಲ ರೋಗ ಬಂದಂಗೆ ಆಗಿದಾವು. ಏನು ಪ್ರಾಬ್ಲಮ್ ಅಂದ್ರೆ ಮೀನ ಮೇಂಟೆನೆನ್ಸ್ ಹೊಂದಿತ್ತಂದ್ರೆ ಏನು ಬೇಕಾದಾಗ್ಬೋದು ರೀ. ರೈತರ ಯಾವುದೋ ಮುರ್ರಾ ಫಾರ್ಮ್ ಹಾಕ್ಬೇಕಂದ್ರೂ ಮೊದಲು ಮೇಂಟೆನೆನ್ಸ್ ಬರೋಬ್ಬರಿ ಐತಿಲ್ಲೋ ನೋಡ್ರಿ. ಆಮೇಲೆ ಮೊದಲು ಸಣ್ಣ ಬಜೆಟಿಂದ ಸ್ಟಾರ್ಟ್ ಮಾಡಿರಿ, ಆಮೇಲೆ ದೊಡ್ಡ ಬಜೆಟ್ ಹಾಕಿದ್ರಿ. ಒಮ್ಮೆ ಇನ್ವೆಸ್ಟ್ಮೆಂಟ್ ಶೆಡ್ ಗಿಡ್ ಹಾಕಿ ಲಾಸ್ ಆಗಬೇಡ್ರಿ. ಒಂದೇ ಹೇಳ್ತೇವೆ, ಫೀಡ್ ಮತ್ತು ಮ್ಯಾನೇಜ್ಮೆಂಟ್ ಒಂದು ಚಂದ ಇತ್ತಂದ್ರೆ ಮುರ್ರಾ ಎಮ್ಮಿ ಫಾರ್ಮ್ ಒಳಗೆ ಪ್ರಾಬ್ಲಮ್ ಬರೋಂಗಿಲ್ಲ. ಈ ಬಿಸ್ನೆಸ್ ಹೆಂಗಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು. ಓನರ್ ಅಂತೇಳಿ ಕುಂದ್ರಬಾರ್ದ. ಬೆವರು ಸುರಿಸಿ ದುಡ್ದಾಗನ ಈ ಬಿಸ್ನೆಸ್ನ್ಯಾಗ ಫಾಯ್ದಾ ಐತಿ. ಯಾವುದೋ ಭಯಾನ್ ಕರ್ಕೊಂಬನ್ನಿ ಅವ ಮಾಡ್ತಾನೆ, ಅವ್ರ ವಿಶ್ವಾಸ ಮ್ಯಾಗ ನಿಂತರ ಏನು ಒಟ್ಟು ಲಾಸನ್ನ ಐತಿ. ಅದಕ್ಕೆ ರೈತ ಬಾಂಧವರೇ ಹೇಳೋದಿಷ್ಟ, ನೀವು ಕಷ್ಟಪಟ್ಟು ದುಡಿರಿ, 100% ಫಲ ಸಿಗ್ತೈತಿ. ಇಟ್ಟು ಹೇಳಿ ನನ್ನ 4 ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ.